ನಟ ಸುದೀಪ್ ಮಗಳ ಬಗ್ಗೆ ಕೆಟ್ಟ ಕಾಮೆಂಟ್. ಟ್ರೋಲ್ ಮಾಡೋರಿಗೆ ಸಾನ್ವಿ ಖಡಕ್ ಉತ್ತರ. ಸಾನ್ವಿ ಥಿಯೇಟರ್ಗೆ ವಿಸಿಟ್ ಕೊಟ್ಟಾಗಿನ ವಿಡಿಯೋವನ್ನ ಹಾಗೆ ಕಾಮೆಂಟ್ ಮಾಡಲಾಗ್ತಾ ಇದೆ, ಟ್ರೋಲ್ ಮಾಡಲಾಗ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆಯೇ ನಿನ್ನೆ ನಟ ಸುದೀಪ್ ಕೂಡ ಮಾತಾಡಿದ್ರು. ಈ ವಿಚಾರದಲ್ಲಿ ನಾನು ಮಾತಾಡೋದಿಲ್ಲ, ನನ್ನ ಮಗಳೇ ಇದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾಳೆ, ಅವಳಿಗೆ ಅಷ್ಟು ಕೆಪಾಸಿಟಿ ಇದೆ ಅನ್ನುವಂತಹ ವಿಚಾರವನ್ನ ಸುದೀಪ್ ಅವರು ಹೇಳಿದ್ರು. ಇದೀಗ ಸಾನ್ವಿಯ ಉತ್ತರವನ್ನ ಕೊಟ್ಟಿರೋದು, ಖಡಕ್ ಉತ್ತರವನ್ನ ಕೊಟ್ಟಿದ್ದಾಳೆ. ನನ್ನ ದೇಹ ಚರ್ಚೆಯ ವಿಷಯವೇ ಇಲ್ಲ, ನಿಮ್ಮ ಅಭಿಪ್ರಾಯ ಬೇಕಾದ್ರೆ ಆಲಿಸ್ತೇನೆ. ಈ ಬಗ್ಗೆ ಪೋಸ್ಟ್ ಹಾಕಿ ಸಾನ್ವಿ ತಿರುಗೇಟನ್ನ ಕೊಟ್ಟಿರೋದು. ಸಾನ್ವಿ ವಿಡಿಯೋ ಸಖತ್ ಟ್ರೋಲ್ ಆಗಿತ್ತು. ಸ್ವತಃ ಸುದೀಪ್ ಸಹ ಇದರ ಬಗ್ಗೆ ಮಾತಾಡಿದ್ರು. ನನ್ನ ಮಗಳು ಸ್ಟ್ರಾಂಗ್, ಅದನ್ನ ಫೇಸ್ ಮಾಡ್ತಾಳೆ ಅಂತ ಸುದೀಪ್ ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಇದೀಗ ಸಾನ್ವಿಯೇ ನೇರವಾಗಿ ಯಾರು ಈ ಒಂದು ವಿಡಿಯೋವನ್ನ ಹಾಕಿ ಟ್ರೋಲ್ ಮಾಡ್ತಾ ಇದ್ರು ಅವರಿಗೆ ಖಡಕ್ ಉತ್ತರವನ್ನ ಕೊಟ್ಟಿದ್ದಾಳೆ. ಹೆಣ್ಮಕ್ಕಳ ವಿಚಾರದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ದೇಹದ ವಿಚಾರದ ಬಗ್ಗೆ ಮಾತನಾಡ್ತಲ್ಲ, ಅಂಥವರಿಗೂ ಕೂಡ ಖಡಕ್ ಉತ್ತರವನ್ನ ಸಾನ್ವಿ ಕೊಟ್ಟಿರೋದು. ನನ್ನ ದೇಹ ಅದೊಂದು ಚರ್ಚೆ ಮಾಡುವ ವಿಷಯವೇ ಅಲ್ಲ. ಯಾರಿಗಾದ್ರೂ ಮಾತಾಡಬೇಕು ಅಂತ ಇದ್ರೆ, ಇದರ ಬಗ್ಗೆ ಅಭಿಪ್ರಾಯವನ್ನ ಹೇಳಬೇಕು ಅಂತ ಹೇಳಿದ್ರೆ ನಾನು ನೇರವಾಗಿ ಮಾತಾಡ್ತೀನಿ ಅನ್ನುವ ವಿಚಾರವನ್ನ ಕೂಡ ಸಾನ್ವಿ ಇದೀಗ ಹೇಳಿರೋದು. ಇದರ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಎಷ್ಟೋ ಸಂದರ್ಭದಲ್ಲಿ ನಾವು ಗಮನಿಸ್ತೀವಿ, ಹೆಣ್ಮಕ್ಕಳ ವಿಚಾರ ಅಂತ ಹೇಳಿದ್ರೆ ಬೇಕಾಬಿಟ್ಟಿಯಾಗಿ ಅದೊಂದು ಈಸಿಯಾಗಿ ಸಿಗುವಂತಹ ವಿಚಾರ ವಸ್ತು ಅನ್ನುವಂಥ ರೀತಿಯಲ್ಲಿ ಅನೇಕರು ಮಾತಾಡೋದನ್ನ ನಾವು ಗಮನಿಸ್ತಾ ಇದೀವಿ. ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡಬೇಕು, ಆ ರೀತಿ ಮಾತಾಡಬಾರ್ದು ಅನ್ನುವಂಥ ಯೋಚನೆ ಎಷ್ಟೋ ಸಂದರ್ಭದಲ್ಲಿ ಟ್ರೋಲ್ ಮಾಡೋರಿಗೆ ಅಥವಾ ಕಾಮೆಂಟ್ಸ್ ಮಾಡೋರಿಗೆ ಇರೋದಿಲ್ಲ. ಸುದೀಪ್ ಕೂಡ ಈ ವಿಚಾರದಲ್ಲಿ ನಿನ್ನೆ ಮಾತಾಡಿದ್ರು, ನನ್ನ ಮಗಳೇ ಉತ್ತರ ಕೊಡ್ತಾಳೆ ಅಂತ ಹೇಳಿದ್ರು. ಸಾನ್ವಿ ಯಾವ ರೀತಿಯಾಗಿ ಇದೀಗ ಉತ್ತರವನ್ನ ಕೊಟ್ಟಿದ್ದಾಳೆ? ಖಂಡಿತವಾಗ್ಲೂ ನವಿತಾ, ನೀವು ಹೇಳಿದಾಗೆ ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋದಿರ್ಲಿ, ಅವರ ದೇಹದ ಬಗ್ಗೆ ಈ ರೀತಿಯಾಗಿ ಕೊಳಕು ಮನಸ್ಥಿತಿಯಲ್ಲಿ ಮಾತಾಡುವಂತದ್ದು ಇದೆಯಲ್ಲ, ಅದು ಅವ್ರನ್ನ ನೀಚರು ಅಂತ ಅಂದ್ರೂ ಕೂಡ ತಪ್ಪಾಗಲ್ಲ. ಸುದೀಪ್ ಅವರು ಕೂಡ ಅದೇ ವಿಚಾರವಾಗಿ ಮಾತಾಡಿದ್ರು. ಏನು ಮಾರಕ್ ಸಿನಿಮಾ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಸಂತೋಷ್ ಚಿತ್ರಮಂದಿರಕ್ಕೆ ಅವರ ಫ್ಯಾಮಿಲಿ ಜೊತೆ ಸಾನ್ವಿ ಕೂಡ ಸಿನಿಮಾ ನೋಡೋದಕ್ಕೆ ಬಂದಿದ್ರು. ಆ ಒಂದು ವಿಡಿಯೋವನ್ನ, ಆ ಒಂದು ಫೋಟೋವನ್ನು ಇಟ್ಟುಕೊಂಡು ಒಂದಷ್ಟು ಕಿಡಿಗೇಡಿಗಳು ಒಂದು ಅವರ ದೇಹದ ವಿಚಾರವಾಗಿ ಒಂದು ಟ್ರೋಲ್ ಮಾಡುವ ಮುಖಾಂತರ ಒಂದು ವಿಕೃತ ಸಂತೋಷವನ್ನು ಪಟ್ಟಿದ್ರು ಅಂತಾನೆ ಹೇಳ್ಬೇಕು. ಆ ವಿಕೃತ ಮನಸ್ಥಿತಿಗಳಿಗೆ ಈಗ ಸಾನ್ವಿ ಸುದೀಪ್ ಅವರು ಕೂಡ ಒಂದು ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ, ಅದು ಬೋಲ್ಡ್ ಆಗಿ. ಸೊ ನೀವ್ ಯಾರ್ಯಾರು ಚರ್ಚೆ ಮಾಡ್ತಿದ್ರಿ, ಅದರಲ್ಲೂ ಕೂಡ ನನ್ನ ದೇಹದ ವಿಚಾರವನ್ನುವಂಥದ್ದು ಅದು ಚರ್ಚೆಯ ವಿಚಾರವೇ ಅಲ್ಲ. ಆದ್ರೆ ನೀವ್ ಯಾರ್ಯಾರು ನನ್ನ ಬಗ್ಗೆ ಮಾತಾಡ್ತೀರಾ, ಅದನ್ನ ಮಾತಾಡಿ, ನಾನು ಮಾತಾಡ್ತೀನಿ, ಅದನ್ನ ಕೇಳಿಸ್ಕೊಳ್ತೀನಿ ಅನ್ನುವಂಥ ನಿಟ್ಟಿನಲ್ಲಿ ಯಾರ್ಯಾರು ಅವರ ಬಗ್ಗೆ ಮಾತನಾಡಿದ್ರು ಅವರಿಗೆ ಅವರದೇ ಶೈಲಿಯಲ್ಲಿ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸೊ ಇದರ ಮುಖಾಂತರ ನಾನು ಎಲ್ಲದಕ್ಕೂ ಸಿದ್ಧವಾಗಿದ್ದೇನೆ. ಯಾಕಂದ್ರೆ ಒಂದು ಸೆಲೆಬ್ರಿಟಿ ಮಗಳಾಗಿ ಅವರು ಕೂಡ ಒಂದು ಏನಾದ್ರು ಒಂದು ಸಾಧನೆ ಮಾಡ್ಲೇಬೇಕನ್ನುವಂತ ನಿಟ್ಟಿನಲ್ಲಿ ಅವರು ಕೂಡ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಚಿತ್ರರಂಗದತ್ತ ನೋಡ್ತಿರ್ತಾರೆ. ಅಲ್ಲದೆ ಈಗಾಗ್ಲೇ ಕೂಡ ಅವರು ಕೂಡ ಅಪ್ಪ ನಟನಾ ಕ್ಷೇತ್ರದಲ್ಲಿ ಇದ್ರೆ, ಮಗಳು ಕೂಡ ಸಂಗೀತ ಕ್ಷೇತ್ರದತ್ತ ಈಗ ಒಂದು ಗಮನವನ್ನು ಹರಿಸಿ ಒಂದು ಮೊದಲ ಹಾಡಿನಲ್ಲೇ ಒಂದು ಅದ್ಭುತವಾದ ಅಪ್ಪನ ಸಿನಿಮಾಗೆ ಆಡಿದ್ದಾರೆ. ತೆಲುಗುನಲ್ಲಿ ಆಡಿದ್ರು ಕೂಡ ಅವರು ಮೊದಲ ಒಂದು ಹಾಡು ಕನ್ನಡದಲ್ಲಿ ಆಡಿದ್ದು. ಈ ಹಾಡು ಎಷ್ಟು ಅದ್ಭುತವಾಗಿದೆ, ಅವರ ಒಂದು ವಾಯ್ಸ್ ಬಗ್ಗೆ ಕೂಡ ಮೆಚ್ಚುಗೆ ಮಾತುಗಳಾಗ್ತಿದೆ. ಅದರ ಬಗ್ಗೆ ಚರ್ಚೆ ಮಾಡೋದು ಬಿಟ್ಟು ಅವರ ಸಾಧನೆ ಬಗ್ಗೆ ಚರ್ಚೆ ಮಾಡೋದನ್ನು ಹೊರತುಪಡಿಸಿ ಅವರ ದೇಹದ ಬಗ್ಗೆ ಕೊಳಕು ಮನಸ್ಥಿತಿಯಲ್ಲಿ ಮಾತನಾಡ್ತಿದ್ದವ್ರಿಗೆ ಈಗ ಸಾನ್ವಿ ಸುದೀಪ್ ಅವರು, ಸೊ ನಾನು ಅದ್ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಒಂದು ಗಾದೆ ಮಾತಿದೆ, ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ. ಸೊ ಒಂದು ಆನೆ ನಡ್ಕೊಂಡು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ನಾಯಿಗಳು ಬೊಗಳಿದ್ರು ಕೂಡ ಆನೆಗೆ ಏನೂ ಆಗಲ್ಲ ಅನ್ನುವಂತ ಒಂದು ಗಾದೆ ಮಾತಿದೆ. ಆ ಗಾದೆ ಮಾತೆಯ ರೀತಿಯಲ್ಲೇ ಸೊ ಸಾನ್ವಿ ಕೂಡ, ಸೊ ನನ್ನ ದೇಹದ ಬಗ್ಗೆ ನೀವ್ ಯಾರು ಏನ್ ಮಾತಾಡೋದು ನಾನು ತಲೆ ಕೆಡಿಸ್ಕೊಳ್ಳಲ್ಲ, ನೀವ್ ಯಾರು ನಿಮ್ಮ ಅಭಿಪ್ರಾಯಗಳಿದೆ ಹೇಳಿ, ನಾನು ಕೇಳ್ತೀನಿ ಅನ್ನುವಂತ ನಿಟ್ಟಿನಲ್ಲಿ ಯಾರ್ಯಾರು ಅವರ ಬಗ್ಗೆ ಒಂದು ಟ್ರೋಲ್ಗಳು ಮಾಡಿದ್ರು ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ಸುದೀಪ್ ಅವರು ಕೂಡ ಅದನ್ನೇ ಹೇಳಿದ್ರು, ನನ್ನ ಮಗಳ ಬಗ್ಗೆ ಯಾರು ಹೇಳ್ತಾರೆ ಅದನ್ನ ನನ್ನ ಮಗಳೇ ಅವ್ರಿಗೆ ನೇರವಾಗಿ ಫೇಸ್ ಮಾಡ್ತಾರೆ, ಅವ್ರಿಗೆ ನೇರವಾಗಿ ಉತ್ತರ ಕೊಡ್ತಾರೆ ಅಂತ ಸುದೀಪ್ ಅವರು ಹೇಳಿದ್ರು. ಸುದೀಪ್ ಅವರು ಹೇಳಿದಂತಹ ಕೆಲವೇ ಗಂಟೆಗಳ ಈಗ ಸಾನ್ವಿ ಕೂಡ ಯಾರ್ಯಾರು ಟ್ರೋಲ್ ಮಾಡಿದ್ರು ಅವರಿಗೆ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗೆ.